ರೇಣುಕಸ್ವಾಮಿ ಹತ್ಯೆ ಪ್ರಕರಣದ ವಿಚಾರವನ್ನು ನಾವು ರೀಕಾಲ್ ಮಾಡಿಕೊಂಡಾಗ ಪ್ರಕರಣ ಎಲ್ಲಿಂದ ಆರಂಭ ಆಯಿತು ಅನ್ನೋದನ್ನು ಗಮನಿಸಿದಾಗ ಸಿಗುವಂಥದ್ದು ರೇಣುಕಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನು ಕಳಿಸಿದ್ದ ಅನ್ನುವಂತಹ ವಿಚಾರ. ಹಾಗಿದ್ರೆ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಸ್ವಾಮಿ ಪವಿತ್ರ ಗೌಡಗೆ ಯಾವ ರೀತಿ ಮೆಸೇಜ್ ಮಾಡಿದ್ದ, ಪವಿತ್ರ ಗೌಡ ರೇಣುಕಸ್ವಾಮಿಗೆ ಯಾವ ರೀತಿ ಮೆಸೇಜ್ ಮಾಡಿದ್ಲು, ಈ ಎಲ್ಲ ವಿಚಾರಗಳು ಕೂಡ ಬಹಿರಂಗ ಆಗಿದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮತ್ತೆ ನಿನ್ ಫೋಟೋ ಸೆಂಡ್ ಮಾಡು. ನೀನ್ ಫೋಟೋ ಡಿಲೀಟ್ ಮಾಡಿದ್ಯಾ? ಓಕೆನಾ? ಫ್ರೀ ಇರಲ್ಲ ಇವಾಗ. ಓಕೆ ಆಯ್ತು, ಅಟ್ಲೀಸ್ಟ್ ಚಾಟ್ ಆದ್ರೂ ಮಾಡೋಣ ಅಂತ. ಬೇಡ. ಯಾಕೆ, ಮೂಡ್ ಇಲ್ವಾ ನಿನ್ಗೆ? ಇಲ್ಲ. ಓಕೆ ಆಯ್ತು ಕಣೆ, ನಿಂಗೇನಾದ್ರೂ ಬೇಕು ಅಂದ್ರೆ ಕೇಳು ಆಯ್ತಾ, ನಾನು ನಿಂಗೆ ಕೊರಿಯರ್ ಮಾಡ್ತೀನಿ ಕಣೆ ಆಯ್ತಾ? ಬೇಡ. ಯಾಕೆ? ಯಾವ ಏರಿಯಾ ಮೆಡಿಕಲ್? ಚಿಕ್ಕಗೊಂಡನಹಳ್ಳಿ. ಮತ್ತೆ ಏನ್ ಬೇಕು ಅಂತ ಹೇಳು. ಎಲ್ಲಿ ಬರುತ್ತೆ? ಓಮ್ಯಾಕ್ಸ್ ಫ್ಯಾಕ್ಟ್ರಿ ಹತ್ರ. ಇದು ಬೇಕಾ ನಿನ್ಗೆ? ಬೇಕು. ಹೇಗಿದೆ ಅಂತ ಹೇಳು. ಬಾಯ್. ಯಾಕೆ, ಎಷ್ಟು ನಿನ್ನದು ಅಂತ ಹೇಳು ಪ್ಲೀಸ್ ಕಣೆ. ನಿನ್ಗೆ ನಾನು ಬೇಕೋ ಬೇಡವೋ ಅಂತ ಹೇಳು. ನೀನೇ ಬಂದು ನೋಡು. ನನ್ನ ನಂಬರ್ನ ನೀನು ಸೇವ್ ಮಾಡ್ಕೊಂಡಿದ್ಯಾ ಇಲ್ವೋ ಅಂತ ಹೇಳು ಪ್ಲೀಸ್ ಕಣೆ. ಚಿನ್ನು 38 ಇರಬೇಕು ಕಣೆ ಅಲ್ವಾ? ನನಗೆ 1 ತಿಂಗಳಿಗೆ 20,000 ಸಂಬಳ ಇದೆ ಕಣೆ ಆಯ್ತಾ? ಹೌದಾ? ಹೌದು ಕಣೆ. ನೇಟಿವ್ ಪ್ಲೇಸ್ ಯಾವುದು? ಯಾಕೆ? ಸುಮ್ಮನೆ ಕೇಳಿದೆ. ನಿನ್ನ ನೇಟಿವ್ ಪ್ಲೇಸ್ ಯಾವುದು? ಬೆಂಗಳೂರು. ನಿಂಗೆ ನಾನು ಬೇಕೋ ಬೇಡವೋ ಅಂತ ಹೇಳು. ಬೇಕು. ಓಕೆ. 8, 9, 10 ವಾಟ್ಸಪ್ ಚಾಟ್ಸ್ ಡಿಲೀಟ್. ಜೂನ್ 5ರಂದು ರೇಣುಕಾಸ್ವಾಮಿ ಮೆಸೇಜ್. ಇನ್ಸ್ಟಾದಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ. ಈ ಮೆಸೇಜ್ನ ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ. ಸ್ಕ್ರೀನ್ ಶಾಟ್ನ A3 ಪವನ್ಗೆ ಕಳಿಸಿದ್ದ ಪವಿತ್ರ. ನಂದೀಶ್, ಧನ್ರಾಜ್ ಜೊತೆಗೂ ಪವಿತ್ರ ಕಾಂಟ್ಯಾಕ್ಟ್. ಇವರಿಬ್ಬರ ಜೊತೆ ಕಾಲ್ ಲಾಗ್ ಸಹ ಡಿಲೀಟ್. ವಾಟ್ಸಪ್ ಚಾಟಿಂಗ್ಗಳು ಡಿಲೀಟ್. A14 ಪ್ರದೋಷ್ ಜೊತೆ 3 ಬಾರಿ ಚಾಟ್. ಸ್ನೇಹಿತೆ ಸಮತಾ ಜೊತೆಗೂ ಪವಿತ್ರ ಗೌಡ ಸಂಪರ್ಕ. ಸ್ಯಾಮ್ ಹೆಸರಲ್ಲಿ ಸಮತಾ ನಂಬರ್ ಸೇವ್. ಪವಿತ್ರ ಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಈ ಕೇಸ್ ಕಿಂಗ್ ಪಿನ್ ಪವಿತ್ರ ಗೌಡ ಮೊಬೈಲ್ನಲ್ಲಿದ್ದ ಕಂಪ್ಲೀಟ್ ಮಾಹಿತಿನ ಪೊಲೀಸರು ಕಲೆ ಹಾಕಿದ್ದಾರೆ. ಮೊಬೈಲ್ನಲ್ಲಿ ಸಿಕ್ಕಿದ್ದೇನು? ಪವಿತ್ರ ಮೊಬೈಲ್ನಲ್ಲಿ ಸೇವ್ ಆಗಿದ್ದ 65 ಫೋಟೋಸ್. ಇದರಲ್ಲಿ ಇನ್ಸ್ಟಾ ಮೆಸೇಜ್ಗಳ 17 ಸ್ಕ್ರೀನ್ ಶಾಟ್ಗಳು. ಗೌತಮ್ KS ಎಂದು ಇನ್ಸ್ಟಾ ಖಾತೆ ತೆರೆದಿದ್ದ ರೇಣುಕಾ. ಇದೇ ಅಕೌಂಟ್ನಿಂದ ಪವಿತ್ರ ಜೊತೆ ಚಾಟಿಂಗ್. ರೇಣುಕಾ ಚಾಟ್ನ 17 ಸ್ಕ್ರೀನ್ ಶಾಟ್ ತೆಗೆದಿದ್ದ ಪವಿತ್ರ. ಇದರ ಜೊತೆಗೆ DL ಸೇರಿದಂತೆ ಹಲವು ದಾಖಲೆಗಳು. ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಗಿರುವ ಫೋಟೋಗಳು. ಆಪ್ತ ಸ್ನೇಹಿತೆ ಸಮತಾ ಜೊತೆಗಿರುವ ಫೋಟೋಗಳು ಪತ್ತೆ. ಲಿಪ್ಸ್ಟಿಕ್ ರಾಣಿ ಅಶ್ಲೀಲವಾಗಿ ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿಯ ಚಾಪ್ಟರ್ ಅನ್ನ ಡಿ ಗ್ಯಾಂಗ್ ಕ್ಲೋಸ್ ಮಾಡಿದೆ. ಪ್ರಕರಣದ A2 ಆರೋಪಿ ದರ್ಶನ್ ಮೊಬೈಲ್ ಅನ್ನು ಸಹ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಪೊರ್ಕಿ ಮೊಬೈಲ್ನಲ್ಲೇನಿದೆ? iPhone 15 Pro ಮೊಬೈಲ್ ಬಳಸ್ತಿದ್ದ ದರ್ಶನ್. ಪವಿ ಅಂಡ್ ಪವಿಲಿ ಹೆಸರಲ್ಲಿ ಪವಿತ್ರ ನಂಬರ್ ಸೇವ್. ಜೂನ್ 9ರಂದು ಪವಿತ್ರ ಜೊತೆ ಚಾಟಿಂಗ್. ಡಾಟಾ ರಿಟ್ರೀವ್ ವೇಳೆ 3 ಚಾಟ್ ಲಾಗ್ಗಳು ಪತ್ತೆ. ಜೂನ್ 9ರಂದು ಪವನ್ ಜೊತೆಗೆ 2 ವಾಟ್ಸಪ್ ಕಾಲ್. ಇದರಲ್ಲಿ 1 ಕಾಲ್ ಡಿಲೀಟ್ ಮಾಡಿದ್ದ ದರ್ಶನ್. ಜೂನ್ 9ರಂದು ವಿನಯ್ ಜೊತೆಗೂ ಚಾಟಿಂಗ್. ಈ ಚಾಟ್ ಡೀಟೇಲ್ಸ್ ಡಿಲೀಟ್ ಮಾಡಿದ್ದ ದಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ತಿರುವು ಪಡೆದುಕೊಳ್ಳುತ್ತಿದೆ. ರೇಣುಕಾ ಬದುಕಿದ್ದಾಗಲೇ ನರಕ ತೋರಿಸಿ ಕೊಲೆ ಮಾಡಿರುವ ದರ್ಶನ್ ಮತ್ತು ಗ್ಯಾಂಗ್ಗೆ ಭೂಲೋಕದಲ್ಲಿ ಎಂಥ ಕಠಿಣ ಶಿಕ್ಷೆ ಪ್ರಾಪ್ತಿಯಾಗುತ್ತೆ ಕಾದು ನೋಡಬೇಕಿದೆ. ಸುನೀಲ್ ಧರ್ಮಸ್ಥಳ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಕೌಂಟಲ್ಲಿದ್ದ 735 ರೂಪಾಯಿ ಟೀ ಕಾಫಿಗೆ ಖರ್ಚಾಗಿರೋದು. ಬಿಸ್ನೆಸ್ ಪ್ರೈವೇಟ್ ಕ್ಯಾಶ್ ಅಕೌಂಟ್ ಅದು. ಯಾರೆಲ್ಲ ಅಂಡರ್ ಟ್ರೈಲರ್ ಇರ್ತಾರೆ ಒಳಗಡೆ, ವಿಚಾರಣಾಧೀನ ಖೈದಿಗಳು ಅಥವಾ ಖೈದಿಗಳು, ಇವ್ರಿಗೆಲ್ರಿಗೂ ಕೂಡ ಒಂದು PPC ಅಕೌಂಟನ್ನು ಮಾಡಲಾಗುತ್ತೆ. ಅವರು ಜೈಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಆ PPC ಅಕೌಂಟಲ್ಲಿರುವಂತಹ ದುಡ್ಡನ್ನು ಇವರು ಟೀ ಕಾಫಿಗೆ ಅಂತಾನೆ ಖರ್ಚು ಮಾಡಿದ್ದಾರೆ. ಇನ್ನು ಸಜಾಬಂದಿ ಖೈದಿಗಳೇನಿರ್ತಾರೆ ಅವ್ರಿಗೆ ಅಲ್ಲಿ ಜೈಲೊಳಗಡೆ ಕೆಲಸ ಕೊಡ್ತಿರ್ತಾರೆ. ಒಂದು ದಿನಕ್ಕೆ ಇಂತಿಷ್ಟು ಕೂಲಿ ಅಂತ ಇರುತ್ತೆ. ಆ ದುಡ್ಡು ಕೂಡ ಇದೇ PPC ಅಕೌಂಟ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ದರ್ಶನ್ ಇನ್ನೂ ವಿಚಾರಣಾಧೀನ ಖೈದಿ. ಅವರ ಅಕೌಂಟಲ್ಲಿದ್ದ 735 ರೂಪಾಯಿ ಟೀ ಕಾಫಿಗೆ ಖರ್ಚು ಮಾಡಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ದೀವಿ ಒಂದು ಕಡೆ ದರ್ಶನ್ಗೆ ಆತಂಕ, ಮತ್ತೊಂದು ಕಡೆ ಬೇಲ್ ಕಥೆ ಏನು, ಯಾವಾಗ ಆಚೆ ಹೋಗ್ತೀನಿ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಇದರ ಮಧ್ಯೆ ಟೀ ಕಾಫಿಗಾಗಿ 735 ರೂಪಾಯಿ ಖರ್ಚು ಮಾಡಿರೋದು ಈ ಅಕೌಂಟಿಂದ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ನಡೀತಾ ಇದೆ?
ಶ್ರೀಪಾದ್, ಇಷ್ಟು ದಿನ ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿ ದರ್ಶನ್ ಇದ್ದರು. ನಿನ್ನೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಆ ಬಳಿಕ ಅವರ ಕುಟುಂಬಸ್ಥರು ಕೂಡ ಬಂದು ಹೋದರು. ಒಂದಷ್ಟು ರಿಲೀಫ್ಗೆ ದರ್ಶನ್ ಅವರು ರಿಲೀಫ್ ಆಗಿರ್ತಕ್ಕಂಥದ್ದು. ಅಂದರೆ ಮೊದಲಿಗೆ ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿದ್ದರು, ಸಾಕಷ್ಟು ಅದರಲ್ಲಿರ್ತಕ್ಕಂಥ ಅಂಶಗಳಿಂದ ಸಾಕಷ್ಟು ಒಂದು ರೀತಿಯ ಆತಂಕಕ್ಕೂ ಕೂಡ ಒಳಗಾಗಿದ್ದರು. ಯಾವಾಗ ನಿನ್ನೆ ಅವರ ಕುಟುಂಬಸ್ಥರು ಬಂದು ಹೋದರು, ಆ ಬಳಿಕ ರಿಲೀಫ್ ಆಗಿದ್ದಾರೆ. ಜೊತೆಗೆ ದಿನನಿತ್ಯ ಅವರಿಗೆ ಕಾಲವನ್ನು ಕಳೆದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ರೀತಿಯ ನರಕದ ವಾತಾವರಣ ಇದೆ ಅಂತ ಹೇಳಿದರೆ ತಪ್ಪಾಗಿಕ್ಲಿ. ಯಾಕಂದರೆ ಪ್ರತಿಯೊಂದು ಸೌಲಭ್ಯಕ್ಕೂ ಕೂಡ ದರ್ಶನ್ ಅವರು ಗೋಗರಿಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಳೆದ 4-5 ದಿನದಿಂದ ಅವರು ಟಿ ವಿಯ ವ್ಯವಸ್ಥೆಗಾಗಿ ಕೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಟಿ ವಿಯನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿಯವರೆಗೂ ಜೈಲರ್ ಅದನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಪ್ರಾಪರ್ ವೇ ಇದೆ, ಅದರ ಒಂದು ವೇ ಮೂಲಕ ನಾವು ಕೊಡ್ತೀವಿ, ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಅವ್ರಿಗೆ ಇಷ್ಟು ದಿನ ಸತಾಯಿಸಿದ್ರು. ಈಗ ಇವತ್ತು ಅವರಿಗೆ ಟಿ ವಿಯನ್ನು ಕೊಡುವ ವ್ಯವಸ್ಥೆ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಒಂದಷ್ಟು ಅಂದರೆ ಜೈಲಿಗೆ ಮೊದಲು ಹೋದಂಥ ಸಂದರ್ಭದಲ್ಲಿ 35,000 ರೂಪಾಯಿಯನ್ನು PPC ಅಕೌಂಟಿಗೆ ಆಗಿರ್ತಾರೆ. ಅಂದರೆ ನೀವು ಹೇಳಿದಾಗೆ ಎಕ್ಸಾಕ್ಟ್ಲಿ PPC ವಿಚಾರಣಾಧೀನ ಕೈದಿಗಳಿಗೆ ಒಂದು ಅಕೌಂಟ್ ಇರುತ್ತೆ. ಅಲ್ಲಿರ್ತಕ್ಕಂಥ ಒಂದು ಕ್ಯಾಂಟೀನಲ್ಲಿ ಅವರಿಗೆ ಸಣ್ಣ ಪುಟ್ಟ ವಸ್ತುಗಳು ಬೇಕಾದಾಗ ತೆಗೆದುಕೊಂಡು ತಿನ್ನಬಹುದು, ಮತ್ತು ಕಾಫಿ ಟೀ ಕೂಡ ಅಲ್ಲಿ ತೆಗೆದುಕೊಳ್ಬೋದು. ಹೀಗಾಗಿ ಆ ಹಣವನ್ನು ಖರ್ಚು ಮಾಡೋದಕ್ಕೆ ಅವರು ಅಲ್ಲಿ ಮಾಡ್ಬೋದಾಗಿರುತ್ತೆ. ಹೀಗಾಗಿ ಅವರ ಅಕೌಂಟ್ನಲ್ಲಿದ್ದ 35,000 ರೂಪಾಯಿ ಹಣವನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಯಾವಾಗ ಬರ್ತಾರೆ ದರ್ಶನ್, ಆ ಸಂದರ್ಭದಲ್ಲಿ ಇದೇ ಜೈಲಿನ ಅಕೌಂಟ್ಗೆ ಅವರು ಹಾಕ್ತಾರೆ. ಅಲ್ಲಿ ಇಲ್ಲಿಯ PPC ಅಕೌಂಟಿಗೆ ಹಾಕ್ತಾರೆ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಆ ಒಂದು ಹಣದಲ್ಲಿ ಅಂದರೆ 35,000 ರೂಪಾಯಿ ಹಣದಲ್ಲಿ 735 ರೂಪಾಯಿಯನ್ನು ದರ್ಶನ್ ಅವರು ಖರ್ಚು ಮಾಡಿದ್ದಾರೆ. ಅಂದರೆ ಕಾಫಿ ಟೀ ಕುಡಿಯೋದಕ್ಕೋಸ್ಕರ ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾಕಂದರೆ ದರ್ಶನ್ಗೆ ಇಲ್ಲಿ ಸರಿಯಾದ ಸಮಯಕ್ಕೆ ಊಟ ಸಿಗ್ತಾ ಇದೆ. ಊಟ ಹೆಚ್ಚು ಮಾಡ್ತಾ ಇಲ್ಲದೆ ಇದ್ದರೂ ಕೂಡ ಅವರ ಪತ್ನಿ ವಾರದಲ್ಲಿ 1 ಬಾರಿ 2 ಬಾರಿ ಬಂದು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತರ್ತಾರೆ, ಹೊರಗಡೆ ತಿಂಡಿಗಳನ್ನು ಕೂಡ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಕೂಡ ಒಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪದೇ ಪದೇ ಟೀ ಕಾಫಿಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಬೇಲ್ ವಿಚಾರದ ಬಗ್ಗೆ ನೀವು ಕೇಳಿದ್ರಿ. ನಿನ್ನೆಯಷ್ಟೇ ವಿಜಯಲಕ್ಷ್ಮಿ ಅವರು ಬಂದಂಥ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನನ್ನು ಕೂಡ ತೆಗೆದುಕೊಂಡು ಬಂದಿದ್ದರು. ಅದಕ್ಕೆ ಸಹಿಯನ್ನು ಮಾಡಿಸಿ ಬಳಿಕ ಸರ್ಕಾರಿ ನೋಟ್ರಿ ಅವರನ್ನು ಕರೆಸಿ ಅವರ ಸಮಕ್ಷಮದಲ್ಲಿ, ಜೈಲಾಧಿಕಾರಿಗಳ ಸಮಕ್ಷಮದಲ್ಲಿ ಸಹಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಸೋಮವಾರ ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ. ರೇಣುಕಾರಾಧ್ಯ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಭದ್ರತೆ ವಿಚಾರವಾಗಿ. ಈಗ ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.